ನಮಸ್ಕಾರ. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಕಾಶಮಾನವಾದ, ಅಕ್ಷರಶಃ ಒಂದು ಸುವರ್ಣ ಯುಗ ಅಂತಲೇ ಕರೆಯಬಹುದಾದ ಗುಪ್ತರ ಸಾಮ್ರಾಜ್ಯದ ರೋಮಾಂಚಕಾರಿ ಪಯಣಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಕೇವಲ ಕಲ್ಪನೆಗಳನ್ನು ಮೀರಿದ ಸಾಧನೆಗಳನ್ನು ಮಾಡಿದ ಗುಪ್ತರ ಯುಗದ ಬಗ್ಗೆ ನಾವಿಂದು ಆಳವಾಗಿ ತಿಳಿದುಕೊಳ್ಳಲಿದ್ದೇವೆ. ಈ ಅದ್ಭುತ ಸಾಮ್ರಾಜ್ಯ ಇತಿಹಾಸದಲ್ಲಿ ಏಕೆ ಅಷ್ಟು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ಅನ್ನೋದನ್ನ ಒಟ್ಟಾಡಿ ಅನ್ವೇಷಿಸೋಣ. ಗುಪ್ತರ ಕಾಲದ ಸರ್ವಾಂಗೀಣ ಅಭಿವೃದ್ಧಿ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ಈ ಒಂದು ಅದ್ಭುತವಾದ ಹೋಲಿಕೆ ಬಹಳ ಸ್ಪಷ್ಟವಾಗಿ ವಿವರಿಸುತ್ತದೆ. ಯುರೋಪಿನ ಇತಿಹಾಸಕಾರರು ಮತ್ತು ಬರಹಗಾರರು ಈ ಕಾಲಘಟ್ಟವನ್ನು ಪಾಶ್ಚಿಮಾತ್ಯ ನಾಗರಿಕತೆಯ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಘಟ್ಟಗಳಿಗೆ ನೇರವಾಗಿ ಸಮೀಕರಿಸಿದ್ದಾರೆ. ಗ್ರೀಸ್ನ ಪೆರಿಕ್ಲಸ್, ರೋಮ್ನ ಅಗಸ್ಟಸ್ ಸೀಸರ್ ಅಥವಾ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಕಾಲಕ್ಕೆ ಗುಪ್ತರ ಯುಗವನ್ನು ಹೋಲಿಸಲಾಗಿದೆ. ಯಾಕೆ ಗೊತ್ತಾ? ಕೇವಲ ಒಂದೆರಡು ಕ್ಷೇತ್ರಗಳಲ್ಲಿ ಅಲ್ಲ, ಪ್ರತಿಯೊಂದು ರಂಗದಲ್ಲೂ ಅವರು ಸಾಧಿಸಿದ ಅಸಾಮಾನ್ಯ ಪ್ರಗತಿಯೇ ಇದಕ್ಕೆ ಮುಖ್ಯ ಕಾರಣ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಈ ಅದ್ಭುತ ಯುಗವನ್ನು ಅರ್ಥಮಾಡಿಕೊಳ್ಳಲು ನಾವು 5 ಪ್ರಮುಖ ಹಂತಗಳಲ್ಲಿ ಸಾಗಲಿದ್ದೇವೆ. ಮೊದಲನೆಯದಾಗಿ, ಸುವರ್ಣ ಯುಗವೆಂದರೆ ಏನು ಅನ್ನೋದರ ವ್ಯಾಖ್ಯಾನ. ಎರಡನೆಯದು, ಧರ್ಮ, ಶಿಕ್ಷಣ ಮತ್ತು ಸಾಹಿತ್ಯದ ಉತ್ತುಂಗ. ಮೂರನೆಯದಾಗಿ, ಅಲ್ಲಿ ನಡೆದ ವಿಸ್ಮಯಕಾರಿ ವೈಜ್ಞಾನಿಕ ಕ್ರಾಂತಿ. ನಾಲ್ಕನೆಯದು, ಕಲೆ ಮತ್ತು ವಾಸ್ತುಶಿಲ್ಪದ ಅದ್ಭುತಗಳು. ಮತ್ತು ಕೊನೆಯದಾಗಿ, ಇಂದಿಗೂ ಅಚ್ಚಳಿಯದೆ ಉಳಿದಿರುವ ಅವರ ಐತಿಹಾಸಿಕ ಪರಂಪರೆ. ಬನ್ನಿ ಶುರು ಮಾಡೋಣ. ಸರಿ, ಈಗ ನೇರವಾಗಿ ಮೊದಲನೇ ವಿಭಾಗಕ್ಕೆ ಹೋಗೋಣ. ಭಾಗ 1: ಸುವರ್ಣ ಯುಗದ ವ್ಯಾಖ್ಯಾನ. ಗುಪ್ತರ ಕಾಲವು ಕೇವಲ ರಾಜಕೀಯವಾಗಿ ಮಾತ್ರ ಬಲವಾಗಿರಲಿಲ್ಲ, ಬದಲಾಗಿ ಅದೊಂದು ಹಿಂದೂ ಧರ್ಮದ ಮಹಾನ್ ಪುನರುತ್ಥಾನದ ಕಾಲವಾಗಿತ್ತು. ಗುಪ್ತರಾಜರು ವಿಷ್ಣು, ಶಿವ ಮತ್ತು ದುರ್ಗೆಯ ಆರಾಧನೆಯನ್ನು ಅಪಾರವಾಗಿ ಜನಪ್ರಿಯಗೊಳಿಸಿದ್ರು. ಅಷ್ಟೇ ಅಲ್ಲ, ಅಶ್ವಮೇಧ, ವಾಜಪೇಯ ಮತ್ತು ರಾಜಸೂಯದಂತಹ ಪ್ರಾಚೀನ ವೈದಿಕ ಯಾಗಗಳನ್ನೂ ಮರಳಿ ತಂದ್ರು. ಈ ರಾಜರು ತಮ್ಮ ಅಪಾರ ವಿಷ್ಣು ಭಕ್ತಿಯ ಸಂಕೇತವಾಗಿ ಪರಮ ಭಾಗವತ ಅನ್ನೋ ಬಿರುದನ್ನು ಕೂಡ ಧರಿಸಿದ್ರು. ಆದರೆ ನಾವಿಲ್ಲಿ ಗಮನಿಸಲೇಬೇಕಾದ ಅತ್ಯಂತ ಸುಂದರವಾದ ಅಂಶ ಅಂದ್ರೆ ಅವರ ಸಹಿಷ್ಣುತೆ. ಇಷ್ಟೆಲ್ಲ ಹಿಂದೂ ಧರ್ಮದ ಒಲವಿದ್ರು, ಅವರು ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಸಮಾನವಾದ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನೀಡಿದ್ರು. ಅದಕ್ಕೆ ಇದನ್ನ ಸುವರ್ಣ ಯುಗ ಅನ್ನೋದು. ಈಗ ಎರಡನೇ ವಿಭಾಗದ ಕಡೆ ಗಮನ ಹರಿಸೋಣ. ಭಾಗ 2: ಧರ್ಮ, ಶಿಕ್ಷಣ ಮತ್ತು ಸಾಹಿತ್ಯ. ಆ ಕಾಲದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂತ ಒಮ್ಮೆ ಯೋಚಿಸಿ. ತಕ್ಷಶಿಲಾ, ನಳಂದ, ಅಜಂತ, ಸಾರಾನಾಥ್, ಪಾಟಲಿಪುತ್ರ ಮತ್ತು ವಲ್ಲಭಿ ಇವೆಲ್ಲ ಕೇವಲ ಹೆಸರುಗಳಲ್ಲ, ಜಾಗತಿಕ ಮಟ್ಟದ ಬೃಹತ್ ಶಿಕ್ಷಣ ಕೇಂದ್ರಗಳು. ಗುಪ್ತ ಅರಸರು ಸ್ವತಃ ದೊಡ್ಡ ವಿದ್ವಾಂಸರಾಗಿದ್ರಿಂದ ಶಿಕ್ಷಣಕ್ಕೆ ಅಪಾರ ಒತ್ತು ಕೊಟ್ಟಿದ್ರು. ಜಗತ್ತಿನ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಜ್ಞಾನಾರ್ಜನೆಗಾಗಿ ಇಲ್ಲಿಗೆ ಹರಿದು ಬರ್ತಿದ್ರು. ಮತ್ತು ಇಲ್ಲಿ ಬರೀ ಪುರಾಣಗಳಷ್ಟೇ ಬೋಧನೆ ಆಗ್ತಿರ್ಲಿಲ್ಲ, ಬದಲಾಗಿ ತತ್ವಶಾಸ್ತ್ರ, ಅಂಕಗಣಿತ, ಜ್ಯೋತಿಷ್ಯಶಾಸ್ತ್ರ ಮತ್ತು ವಿಜ್ಞಾನವನ್ನು ಕೂಡ ಅಷ್ಟೇ ಆಳವಾಗಿ ಕಲಿಸಲಾಗ್ತಿತ್ತು. ನಾವಿಲ್ಲಿ ನೋಡ್ಲಿರುವ ಅತ್ಯಂತ ಆಸಕ್ತಿದಾಯಕವಾದ ವಿಷಯ ಅಂದ್ರೆ ನವರತ್ನಗಳ ಪರಿಕಲ್ಪನೆ. ಹೌದು, ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ 9 ಮಂದಿ ಅಪ್ರತಿಮ ಕವಿಗಳು ಮತ್ತು ವಿದ್ವಾಂಸರಿದ್ರು. ಅವರನ್ನೇ ನವರತ್ನಗಳು ಅಂತ ಕರೆಯಲಾಗ್ತಿತ್ತು. ಅಂದಹಾಗೆ ಇಲ್ಲಿನ ರಾಜರು ಕೇವಲ ಆಡಳಿತಗಾರರಾಗಿರ್ಲಿಲ್ಲ, ಸ್ವತಃ ಸಮುದ್ರಗುಪ್ತನೇ ಅಲಹಾಬಾದ್ ಶಾಸನದ ಪ್ರಕಾರ ಕವಿರಾಜ ಅಂತಂದ್ರೆ ಕವಿಗಳಲ್ಲಿ ರಾಜನೆಂದು ಹಾಗೂ ಶ್ರೇಷ್ಠ ಸಂಗೀತಕಾರನೆಂದು ಹೆಸರಾಗಿದ್ನು. ರಾಜನೇ ಇಂತಹ ವಿದ್ವತ್ತನ್ನು ಹೊಂದಿದ್ದಾಗ ಆಸ್ಥಾನದಲ್ಲಿ ಇಂತಹ ನವರತ್ನಗಳು ಇರೋದು ಖಂಡಿತ ಸಹಜ ಅಲ್ವಾ? ಈ ನವರತ್ನಗಳಲ್ಲಿ ಅತ್ಯಂತ ಪ್ರಕಾಶಮಾನವಾದ, ಇಂದಿಗೂ ಮರೆಯಲಾಗದ ರತ್ನ ಅಂದ್ರೆ ಅದು ಕವಿಕುಲಗುರು ಕಾಳಿದಾಸ. ಗುಪ್ತರ ಕಾಲವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಅಂತ ಕರೆಯೋದಕ್ಕೆ ಕಾಳಿದಾಸನ ಕೊಡುಗೆ ನಿಜಕ್ಕೂ ಅಪಾರ. ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯಂ ನಂತಹ ಅದ್ಭುತ ನಾಟಕಗಳು, ರಘುವಂಶ, ಕುಮಾರಸಂಭವದಂತಹ ಮಹಾಕಾವ್ಯಗಳು ಮತ್ತು ಮೇಘದೂತ, ಋತುಸಂಹಾರದಂತಹ ಗೀತಕಾವ್ಯಗಳು ಇವೆಲ್ಲ ಕಾಳಿದಾಸನ ಅಪ್ರತಿಮ ಪ್ರತಿಭೆಗೆ ಹಿಡಿದ ಕೈಗನ್ನಡಿಯಾಗಿವೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದೆ ನೋಡ್ತಾ ಹೋದ್ರೆ ಆ ಕಾಲದ ಸಾಹಿತ್ಯದ ವ್ಯಾಪ್ತಿ ಎಷ್ಟೊಂದು ಬೃಹತ್ತಾಗಿತ್ತು ಅನ್ನೋದು ನಮಗೆ ಅರಿವಾಗುತ್ತೆ. ಶೂದ್ರಕನ ಮೃಚ್ಛಕಟಿಕ, ಭಾರವಿಯ ಕಿರಾತಾರ್ಜುನೀಯ, ದಂಡಿಯ ಕಾವ್ಯಾದರ್ಶ, ವಿಶಾಖದತ್ತನ ಮುದ್ರಾರಾಕ್ಷಸ, ಜೊತೆಗೆ ಇವತ್ತಿಗೂ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರಿಗೂ ಚಿರಪರಿಚಿತವಾಗಿರುವ ವಿಷ್ಣುಶರ್ಮನ ಪಂಚತಂತ್ರ ಹುಟ್ಟಿದ್ದು ಇದೇ ಕಾಲದಲ್ಲಿ. ಹಾಗೆ ವೈದ್ಯಕೀಯದಲ್ಲಿ ಚರಕ ಮತ್ತು ಸುಶ್ರುತರ ಅದ್ಭುತ ಸಂಹಿತೆಗಳು, ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಶಂಕುವಿನ ಶಿಲ್ಪಶಾಸ್ತ್ರ, ಅಮರಸಿಂಹನ ಅಮರಕೋಶ ಇವೆಲ್ಲವೂ ಜ್ಞಾನದ ವಿವಿಧ ಶಾಖೆಗಳಲ್ಲಿ ಗುಪ್ತರ ಕಾಲದ ಅಗಾಧ ವಿಸ್ತಾರವನ್ನು ನಮಗೆ ತೋರಿಸುತ್ತವೆ. ಈಗ ನಾವು ಭಾಗ 3ಕ್ಕೆ ಬಂದಿದ್ದೇವೆ, ವೈಜ್ಞಾನಿಕ ಕ್ರಾಂತಿ. ಇದು ನಿಜಕ್ಕೂ ರೋಮಾಂಚನಕಾರಿ ವಿಭಾಗ.
ಇಡೀ ಪ್ರಪಂಚದ ಗಣಿತದ ದಿಕ್ಕನ್ನೇ ಬದಲಾಯಿಸಿದ ಒಂದು ಅದ್ಭುತ ಆವಿಷ್ಕಾರ ಅದೇ ಶೂನ್ಯ. ಹೌದು, ಪ್ರಸಿದ್ಧ ಗಣಿತಜ್ಞ ಬ್ರಹ್ಮಗುಪ್ತನು ಶೂನ್ಯದ ಅಸಲಿ ಪ್ರಾಮುಖ್ಯತೆಯ ಬಗ್ಗೆ ಇಡೀ ಜಗತ್ತಿಗೆ ಸ್ಪಷ್ಟವಾಗಿ ತಿಳಿಸಿದನು. ಗಣಿತಶಾಸ್ತ್ರಕ್ಕೆ ಭಾರತ ನೀಡಿದ ಈ ಅತ್ಯಮೂಲ್ಯ ಕೊಡುಗೆ ಜಗತ್ತಿನ ಮುಂದಿನ ಎಲ್ಲ ವೈಜ್ಞಾನಿಕ ಪ್ರಗತಿಗಳಿಗೂ ಒಂದು ಭದ್ರ ಬುನಾದಿಯಾಯಿತು ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನು ಖಗೋಳಶಾಸ್ತ್ರದಲ್ಲಿ ಆರ್ಯಭಟರ ಬಗ್ಗೆ ನಾವು ಮಾತನಾಡಲೇಬೇಕು. ಆಧುನಿಕ ವಿಜ್ಞಾನ ಇವೆಲ್ಲವನ್ನು ಸಾಬೀತುಪಡಿಸುವ ಎಷ್ಟೋ ಶತಮಾನಗಳ ಹಿಂದೆಯೇ ಆರ್ಯಭಟನು 3 ಪ್ರಮುಖ ಆವಿಷ್ಕಾರಗಳನ್ನ ಮಾಡಿದ್ದನು. ಭೂಮಿ ತನ್ನ ಅಕ್ಷದ ಮೇಲೆ ಹೇಗೆ ಸುತ್ತುತ್ತದೆ ಹಾಗೂ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳ ಹಿಂದಿನ ನಿಖರವಾದ ವಿಜ್ಞಾನವೇನು ಅನ್ನೋದನ್ನ ತನ್ನ ಸೂರ್ಯಸಿದ್ಧಾಂತ ಕೃತಿಯಲ್ಲಿ ಆ ಕಾಲದಲ್ಲೇ ಎಳೆಯಾಗಿ ಬಿಡಿಸಿಟ್ಟಿದ್ರು. ಜೊತೆಗೆ ದಶಮಾಂಶ ಪದ್ಧತಿಯನ್ನು ತನ್ನ ಆರ್ಯಭಟೀಯ ಕೃತಿಯಲ್ಲಿ ಸ್ಪಷ್ಟವಾಗಿ ನಿರೂಪಿಸಿದ್ರು. ಈ ಆವಿಷ್ಕಾರಗಳನ್ನು ಕೇಳಿದ್ರೆ ನಮ್ಗೆ ಈಗ್ಲೂ ಆಶ್ಚರ್ಯ ಆಗುತ್ತೆ ಅಲ್ವಾ? ಕೇವಲ ಆರ್ಯಭಟರಷ್ಟೇ ಅಲ್ಲ, ಖಗೋಳಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರದಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದ ವರಾಹಮಿಹಿರರು ಆಕಾಶಕಾಯಗಳ ಚಲನೆಯನ್ನು ಬೃಹತ್ ಸಂಹಿತೆಯಂತಹ ಕೃತಿಗಳಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ. ಇನ್ನು ವೈದ್ಯಕೀಯ ಕ್ಷೇತ್ರಕ್ಕೆ ಬಂದ್ರೆ ಧನ್ವಂತರಿಯನ್ನಂತೂ ನಾವು ಭಾರತೀಯ ಆಯುರ್ವೇದ ವೈದ್ಯಶಾಸ್ತ್ರದ ಪಿತಾಮಹ ಅಂತಲೇ ಕರೆಯುತ್ತೇವೆ. ವಾಗ್ಭಟನ ಅಷ್ಟಾಂಗ ಸಂಗ್ರಹ ಕೂಡ ಈ ಯುಗದ ಮತ್ತೊಂದು ಶ್ರೇಷ್ಠ ವೈದ್ಯಕೀಯ ಕೊಡುಗೆ. ವಿಜ್ಞಾನದಲ್ಲಿ ಇವೆಲ್ಲವೂ ಎಂಥ ಅದ್ಭುತ ಮೈಲಿಗಲ್ಲುಗಳು! ಮುಂದಿನ ವಿಭಾಗ ಭಾಗ 4 ಕಲೆ ಮತ್ತು ವಾಸ್ತುಶಿಲ್ಪದ ಅದ್ಭುತಗಳು. ಬನ್ನಿ ಈ ಸುಂದರ ಕಲಾ ಪ್ರಪಂಚದೊಳಗೆ ಒಮ್ಮೆ ಇಣುಕಿ ನೋಡೋಣ. ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಮೂಲ ಲಕ್ಷಣಗಳು ಸ್ಪಷ್ಟವಾಗಿ ರೂಪುಗೊಂಡಿದ್ದೆ ಗುಪ್ತರ ಕಾಲದಲ್ಲಿ. ಮಥುರಾ, ಬನಾರಸ್, ಪಾಟ್ನಾ ಮತ್ತು ಉದಯಗಿರಿಗಳು ಪ್ರಮುಖ ಕಲಾ ಕೇಂದ್ರಗಳಾಗಿ ಬೆಳೆದವು. ದೇವಗಢದ ದಶಾವತಾರ ದೇವಾಲಯವನ್ನು ಗುಪ್ತರ ಕಾಲದ ಆರಂಭಿಕ ದೇವಾಲಯಗಳಲ್ಲಿ ಒಂದುವಂತ ಪರಿಗಣಿಸಲಾಗಿದೆ. ಜೊತೆಗೆ ಭೀತರ್ಗಾಂವ್ನ ಆ ಸುಂದರವಾದ ಇಟ್ಟಿಗೆಯ ದೇವಾಲಯ ಮತ್ತು ಭೂಮಾರದ ಶಿವದೇವಾಲಯಗಳು ಇವರ ಅದ್ಭುತ ರಚನಾತ್ಮಕ ವಿನ್ಯಾಸಗಳಿಗೆ ಅತ್ಯುತ್ತಮ ಉದಾಹರಣೆಗಳಾಗಿ ಇಂದಿಗೂ ನಿಂತಿವೆ. ಇಲ್ಲಿನ ಮತ್ತೊಂದು ಅದ್ಭುತವನ್ನು ಗಮನಿಸಿ. ಸುಲ್ತಾನಗಂಜಿನಲ್ಲಿ ದೊರೆತ 7.5 ಅಡಿ ಎತ್ತರದ ಈ ಬೃಹತ್ ಬುದ್ಧನ ವಿಗ್ರಹ ಸಂಪೂರ್ಣವಾಗಿ ಲೋಹದಿಂದ ಮಾಡಲ್ಪಟ್ಟಿದೆ. ಅಂದಿನ ಕಾಲದ ಕಲಾ ನೈಪುಣ್ಯತೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ? ಪ್ರಾಚೀನ ಭಾರತದಲ್ಲಿ ರೂಪುಗೊಂಡ ಈ ವಿಸ್ಮಯಕಾರಿ ಪ್ರತಿಮೆ ಇವತ್ತು ಬರ್ಮಿಂಗ್ಹ್ಯಾಮ್ ವಸ್ತು ಸಂಗ್ರಹಾಲಯದಲ್ಲಿ ಇಡೀ ಜಗತ್ತಿನ ಗಮನ ಸೆಳೆಯುತ್ತಿದೆ. ಇನ್ನು ಚಿತ್ರಕಲೆಗೆ ಗುಪ್ತರು ನೀಡಿದ ಪ್ರೋತ್ಸಾಹ ನಿಜಕ್ಕೂ ಅಸಾಧಾರಣವಾದದ್ದು. ಅಜಂತಾ ಗುಹಾಲಯಗಳ ಮತ್ತು ಗ್ವಾಲಿಯರ್ ಬಳಿಯ ಬಾಘ್ ಗುಹೆಗಳ ವರ್ಣಚಿತ್ರಗಳು ಇವತ್ತಿಗೂ ಪ್ರವಾಸಿಗರನ್ನು ಮೂಕವಿಸ್ಮಿತರನ್ನಾಗಿಸ್ತವೆ. ವಿಶೇಷವಾಗಿ ಅಜಂತಾದ 17ನೇ ಗುಹಾಲಯದಲ್ಲಿರುವ ತಾಯಿ ಮತ್ತು ಮಗು ವರ್ಣಚಿತ್ರವನ್ನಂತೂ ನೋಡ್ಲೇಬೇಕು. ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಈ ಚಿತ್ರ ತನ್ನ ನೈಜತೆ ಮತ್ತು ಅದರಲ್ಲಿರುವ ಭಾವಪೂರ್ಣತೆಯಿಂದಾಗಿ ಒಂದು ವಿಶ್ವದರ್ಜೆ ಕಲಾಕೃತಿಯಾಗಿ ನಿಂತಿದೆ. ಈಗ ನಾವು ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ. ಭಾಗ 5 ಗುಪ್ತರ ಐತಿಹಾಸಿಕ ಪರಂಪರೆ. ಇಷ್ಟೆಲ್ಲ ಸಾಧನೆಗಳ ನಡುವೆ ಇಲ್ಲಿನ ಅತ್ಯಂತ ಪ್ರಮುಖವಾದ ಅಂಶ ಅಥವಾ ಅತ್ಯಂತ ವಿಸ್ಮಯಕಾರಿ ಪುರಾವೆ ಅಂದ್ರೆ ದೆಹಲಿಯ ಬಳಿಯ ಮೆಹರವ್ಲಿಯಲ್ಲಿರುವ ಈ ಕಬ್ಬಿಣದ ಸ್ತಂಭ. ಕಡು ಬಿಸಿಲು, ಧಾರಾಕಾರ ಮಳೆಗೆ ಸಿಲುಕಿದ್ರೂ, ಶತಮಾನಗಳೇ ಉರುಳಿದ್ರೂ ಇದುವರೆಗೂ ಸ್ವಲ್ಪವೂ ತುಕ್ಕು ಹಿಡಿಯದೆ ತನ್ನ ಶಕ್ತಿಗುಂದದೆ ಗಂಭೀರವಾಗಿ ನಿಂತಿದೆ. ಗುಪ್ತರ ಕಾಲದ ಲೋಹಶಾಸ್ತ್ರದ ಕೌಶಲ್ಯಕ್ಕೆ ಇದೊಂದು ಜೀವಂತ ಪವಾಡ. ಇದು ಅವರ ವೈಜ್ಞಾನಿಕ ಪ್ರೌಢಿಮೆಗೆ ನಮ್ಮ ಕಣ್ಣು ಮುಂದಿರುವ ಅತಿ ದೊಡ್ಡ ಭೌತಿಕ ಪುರಾವೆ ಆಗಿದೆ. ಈ ಸುವರ್ಣಯುಗದ ಪ್ರತಿಯೊಂದು ಸಾಧನೆಯೂ ನಮ್ಮನ್ನು ಅಕ್ಷರಶಃ ಬೆರಗುಗೊಳಿಸುತ್ತದೆ. ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಗುಪ್ತರ ಕಾಲದ ಈ ಸಾಧನೆಗಳಂತೆ ಇಂದಿನ ನಮ್ಮ ಆಧುನಿಕ ಅದ್ಭುತಗಳಲ್ಲಿ ಎಷ್ಟು ನಿರ್ಮಾಣಗಳು ಭವಿಷ್ಯದಲ್ಲಿ 100 ಶತಮಾನಗಳ ನಂತರವೂ ಹೀಗೆಯೇ ತುಕ್ಕು ಹಿಡಿಯದೆ, ಕಳೆಗುಂದದೆ, ಅಚ್ಚಳಿಯದೆ ಉಳಿಯಬಲ್ಲವು? ಈ ಆಳವಾದ ಪ್ರಶ್ನೆಯೊಂದಿಗೆ ಗುಪ್ತ ಸಾಮ್ರಾಜ್ಯದ ಸುವರ್ಣಯುಗದ ಈ ಅದ್ಭುತ ಪಯಣವನ್ನು ಇಲ್ಲಿಗೆ ನಿಲ್ಲಿಸೋಣ. ಕಲಿಯುವ ಮತ್ತು ಅನ್ವೇಷಿಸುವ ನಮ್ಮ ಈ ಹಂಬಲ ಹೀಗೆಯೇ ಮುಂದುವರಿಯಲಿ. ನಮಸ್ಕಾರ.